ಮಾಹಿತಿ ಇರಲಿಲ್ಲ. ಕಾರಣ ಏನಂದ್ರೆ ₹100 ₹150 ಚೀಲ ಯೂರಿಯಾ ಗೊಬ್ಬರ ಇತ್ತು. ಆ ಟೈಮಲ್ಲಿ DAP 300-400 ರೂಪಾಯಿ ಇತ್ತು. ಅದಕ್ಕಿಂತ ಹೆಚ್ಚಾಗಿ ಮಣ್ಣಲ್ಲಿ ತುಂಬಾ ಶಕ್ತಿ ಇತ್ತು. ಏನೇ ಕೊಟ್ಟರು ರೈತ ಏನ್ ತಗೊಂಡು ಹಾಕಿದ್ರು ಬೆಳೆ ಬರೋದು. ಎಕ್ಸಾಂಪಲ್ ಅಂದ್ರೆ ಈಗ ಹೆಸರು ಕಾಳು ಇರ್ಬೋದು, ಕಡಲೆ ಇರ್ಬೋದು, ಉದ್ದಿನ ಕಾಳು ಇರ್ಬೋದು ನಮ್ಮಲ್ಲಿ ಬೆಳೀತಾ ಇತ್ತು ನಮ್ಮ ಶಿವಮೊಗ್ಗ ಭಾಗದಲ್ಲಿ. ಈಗ ಆಲ್ರೆಡಿ ಬರ್ತಾ ಇಲ್ಲ. ಕಾರಣ ಏನು ಬೀಜದ ಮಿಸ್ಟೇಕ ಅಥವಾ ರೈತರ ಮಿಸ್ಟೇಕ ಅಥವಾ ಮಣ್ಣಿನ ಮಿಸ್ಟೇಕ? ಮಣ್ಣು ಕಂಪ್ಲೀಟ್ ಆಗಿ ಹಾಳಾತು. ಅದ್ರ ಬಗ್ಗೆ ಯಾವುದೇ ಸರ್ಕಾರಗಳಾಗಲಿ ಏನಾಗಲಿ ಆ ಟೈಮಲ್ಲಿ 2002ರಲ್ಲಿ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆ ಟೈಮಲ್ಲಿ ಯಾವುದೇ ಬಿಸ್ನೆಸ್ಸಿಗೋಸ್ಕರ ಅಲ್ಲ, ಮುಂದೊಂದು ದಿವಸ ದೊಡ್ಡ ಒಂದು ಸಮಸ್ಯೆ ಆಗುತ್ತೆ ಕೃಷಿಯಲ್ಲಿ ಅಂತ ಮೂಮೆಂಟ್ ಅಲ್ಲಿ ಒಂದು ಆರ್ಗ್ಯಾನಿಕ್ ಕಂಪನಿಗೆ 2002ರಲ್ಲಿ GP ಬಯೋಫರ್ಟ್ ಅಂತ ಒಂದು ಕಂಪನಿ ಮ್ಯಾನುಫ್ಯಾಕ್ಚರ್ ಆಗಿ ಪಂಜಾಬ್ ಕಾಗವಾರದಲ್ಲಿ ರೆಡಿ ಆಗುತ್ತೆ. ಆ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಮಾರ್ಕೆಟಿಂಗ್ ಬರಲ್ಲ, ತುಂಬಾ ಕಂಪನಿಗಳಿಗೆ ಕೊಡ್ತದೆ. ಅಂದ್ರೆ ನಾವು ಕೊಡ್ತಕ್ಕಂಥ ಕಂಪನಿ ಗ್ರೀನ್ ಪ್ಲಾನೆಟ್ ಅಲ್ಲಿ ವರ್ಕ್ ಮಾಡಿದ್ವಿ. ತುಂಬಾ ಚೆನ್ನಾಗಿ ಪ್ರಾಡಕ್ಟ್ ಇತ್ತು. ಎಲ್ಲ ಆಲ್ ಓವರ್ ಇಂಡಿಯಾ, ಇಡೀ ಭಾರತ ದೇಶದಲ್ಲೇ ಎಲ್ಲ ಮಣ್ಣಿಗೂ ಬೇಕಾದಂತ ಎಲ್ಲ ವಾತಾವರಣಕ್ಕೂ ಹೊಂದುವಂತ ಪ್ರಾಡಕ್ಟ್ ಅನ್ನ ರೆಡಿ ಮಾಡಿಬಿಟ್ರು. ಸುಮಾರು ಒಂದು 10 ವರ್ಷ ಹೆಲ್ತಿಕೋ ಮತ್ತೆ ಗ್ರೀನ್ ಪ್ಲಾನೆಟ್ ನ್ಯಾಷನಲ್ ಕಂಪನಿಗಳಿಗೆ ಅಲ್ಲಿ ಪ್ರಾಡಕ್ಟ್ ಅನ್ನ ಸಪ್ಲೈ ಮಾಡ್ತಾ ಇದ್ರು. ಆ ಮೂಮೆಂಟ್ ಅಲ್ಲಿ 2008ರಲ್ಲಿ ನಮ್ಮ ಶಿವಮೊಗ್ಗ ಡಿಸ್ಟಿಕ್ ನ ಇದಂತ ಯಡಿಯೂರಪ್ಪನವರು CM ಆದ್ರು. ಆ ಮೂಮೆಂಟ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಸಾವಯವ ಕೃಷಿ ಬಗ್ಗೆ ಒಂದು ವಿಚಾರನ ವ್ಯಕ್ತಪಡಿಸಿದ್ರು ಗೌರ್ಮೆಂಟ್ ಇಂದಾನೆ. ರೈತರು ಸಾವಯವ ಕೃಷಿಗೆ ಬರ್ರಿ, ಅದರಿಂದ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ, ಕೃಷಿ ಹಾಳಾಗ್ತದೆ ಮುಂದೊಂದು ದಿವಸ. ಅಂದ್ರೆ ಅವ್ರು 2008ರಲ್ಲೂ ಸಹಿತ ಅಷ್ಟು ಭೂಮಿ ಹಾಳಾಗಿರ್ಲಿಲ್ಲ. ಆ ಮೂಮೆಂಟ್ ಅಲ್ಲಿ ಒಂದು ಸರ್ಕಾರದಿಂದ ಬಂತು. ಅವಾಗ ಜನರಿಗೆ ಸ್ವಲ್ಪ ಸಾವಯವ ಕೃಷಿ ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಬಂದಾಗ ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತೆ ತುಂಬಾ ಬಸ್ ಸ್ಟ್ಯಾಂಡ್ಗಳೆಲ್ಲ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಾವಯವ ಕೃಷಿ ಮಾಡ್ರಿ, ಮತ್ತೆ ಹಸಿರೆಲೆ ಗೊಬ್ಬರ ಮಾಡ್ರಿ, ಕೊನೆಯ ಗೊಬ್ಬರ ಬಳಸ್ರಿ ಅಂತ ಸರ್ಕಾರದಿಂದಾನೇ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಅದೊಂದು ಅಡ್ವರ್ಟೈಸ್ಮೆಂಟ್ ಅನ್ನ ಹಾಕಿದ್ರು. ಆ ಮೂಮೆಂಟ್ ಅಲ್ಲಿ ರೈತರಿಗೆ ಸ್ವಲ್ಪ ಮನವರಿಕೆ ಸ್ಟಾರ್ಟ್ ಆಯ್ತು, ನಾವು ಸಾವಯವ ಪದ್ಧತಿಗೆ ಬರಬೇಕು, ಕೃಷಿಯಲ್ಲಿ ನಮಗೆ ಸಾವಯವ ಬರಲಿಲ್ಲ ಅಂದ್ರೆ ಮುಂದಿನ ದಿವಸ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ. ಅದರಲ್ಲಿ ಕೆಲವು ರೈತರು ಒಂದಷ್ಟು ದಿನ ಬರಲಿ, ಇರೋಷ್ಟು ದಿವಸ ಇರಲಿ, ನಾವು ಇದ್ದಂಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇದುವರೆಗೂ ಸಹಿತ ರಾಸಾಯನಿಕ ಬಳಸ್ತಾ ಇದ್ದಾರೆ. ಬಟ್ ರಾಸಾಯನಿಕ ಬಳಸೋ ಎಫೆಕ್ಟ್ ಸಹಿತ ಅವರಿಗೆ ಗೊತ್ತಿದೆ. ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಂತಲೇ ಇರೋದು. ಯಾವ್ದು ಕೃಷಿ ಬಗ್ಗೆ ಅಷ್ಟು ಮಾಹಿತಿ ನಮಗೆ ಬೇಕಾಗಿಲ್ಲ. ಬಟ್ ಆದ್ರೂ ಕಂಪನಿ ಉದ್ದೇಶ ಏನು ಹೇಳಿದೆ, 2002ರಲ್ಲಿ ಮಾರ್ಕೆಟಿಂಗ್ ಬಂದಾಗ ಯಾರು ಮಾರ್ಕೆಟಿಂಗ್ ಇರಲಿಲ್ಲ. ಆ ಮೂಮೆಂಟ್ ಅಲ್ಲಿ ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು, ಮತ್ತೆ ಆಫೀಸ್ ಇರ್ಬೋದು, ಪ್ರತಿಯೊಂದನ್ನು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ರು. ಬಟ್ ಅವ್ರಿಗೆ ಗೊತ್ತಿತ್ತು 2010 ನಂತರ ನಮ್ಮ ಪ್ರಾಡಕ್ಟ್ ಆಲ್ ಓವರ್ ಇಂಡಿಯಾದಲ್ಲಿ ಒಂದು ದಾಳಿ ಮಾಡುತ್ತೆ ಅಂತ ಗೊತ್ತಿತ್ತು. ಯಾಕಂದ್ರೆ ರಾಸಾಯನಿಕ ಗೊಬ್ಬರ ರೇಟ್ ಜಾಸ್ತಿ ಆಯ್ತು, ಬೆಳೆಗಳ ಬರೋದು ಕಡಿಮೆ ಆಯ್ತು, ಇಳುವರಿ ಕಡಿಮೆ ಆಯ್ತು, ರೈತರಿಗೆ ಖರ್ಚು ಜಾಸ್ತಿ ಆಯ್ತು. 2010-12 ನಂತರ ಮಾರ್ಕೆಟಿಂಗ್ ಸ್ಟಾರ್ಟ್ ಆಯ್ತು, ಆರ್ಗ್ಯಾನಿಕ್ ಕ್ರಾಂತಿ ಸ್ಟಾರ್ಟ್ ಆಯ್ತು. ಆ ಮೂಮೆಂಟಿಗೆ ಆಲ್ರೆಡಿ ರೈತರಿಗೆ ಸ್ವಲ್ಪ ತಿಳುವಳಿಕೆ ಬಂದಿತ್ತು. ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ಯಾವುದೇ ತೋಟಗಾರಿಕೆ ಬೆಳೆಗಳಿಗೆ ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನ ಬಳಕೆ ಮಾಡ್ತಾ ಇರಲಿಲ್ಲ. ನೋಡೋಣ ಅಂತ 3 ತಿಂಗಳು 6 ತಿಂಗಳು ಬೆಳೆ, ಮೆಕ್ಕೆಜೋಳ ಇರ್ಬೋದು, ತರಕಾರಿ ಬೆಳೆ ಇರ್ಬೋದು, ಇಂಥ ಬೆಳೆಗಳಿಗೆ ಕೃಷಿನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ತುಂಬಾ ರಿಸಲ್ಟ್ ಅನ್ನ ಕಂಡಿದ್ರು. ಅಲ್ಲಿಂದ ನಂತರ ಏನಪ್ಪ ಅಂದ್ರೆ 2015-16 ನಂತರ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ ಕಂಪನಿಗಳು ತುಂಬಾ ಸಾವಿರಾರು ಮಾರ್ಕೆಟ್ಗಳು ಇರ್ತಾವೆ ನಮ್ಮ ದೇಶದಲ್ಲಿ. ಎಲ್ಲರೂ ಆರ್ಗ್ಯಾನಿಕ್ ಅಂತ ಬರ್ತಾರೆ, ಮತ್ತೆ ಏನೇನೋ ಹೇಳ್ಕೊಂಡು ಬರ್ತಾರೆ. ಬಟ್ ಸೆಂಟ್ರಲ್ ಗೌರ್ಮೆಂಟ್ ಒಂದು ಕ್ರಮಬದ್ಧವಾಗಿ ಒಂದು ಲೀಗಲ್ ಆಗಿ ನಮ್ಮ ಭಾರತ ಸರ್ಕಾರದಲ್ಲಿ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟಿಂಗ್ ನಡೀಬೇಕು ಅಂತ, ಯಾರು ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅವರು ಮಾರ್ಕೆಟಿಂಗ್ ಮಾಡಬೇಕು ಅಂತ ಒಂದು ಭಾರತ ಸರ್ಕಾರ ರೂಲ್ಸ್ ತರುತ್ತೆ. ಆ ಮೂಮೆಂಟ್ ಅಲ್ಲಿ ನಮ್ಮ GP ಬಯೋಫರ್ಟ್ನವರು 2017ಕ್ಕೆ ಹರಿಕ್ರಾಂತಿ ಅಂತ ಒಂದು ಮಾರ್ಕೆಟಿಂಗ್ ಬ್ರ್ಯಾಂಡ್ ಅನ್ನ ತಗೊಂಡ್ ಬರ್ತಾರೆ. ತುಂಬಾ ಕಂಪನಿಗಳಿಗೆ ಆಲ್ರೆಡಿ ಪ್ರಾಡಕ್ಟ್ ಕೊಟ್ಟಿರ್ತಾರೆ, ಇವರು ಮ್ಯಾನುಫ್ಯಾಕ್ಚರ್ ಮಾಡಿರೋದನ್ನ ತುಂಬಾ ಕಂಪನಿಗಳಿಗೆ ಆಲ್ರೆಡಿ ಕೊಟ್ಟಿರ್ತಾರೆ. ಬಟ್ ಅದೇ ಪ್ರಾಡಕ್ಟ್ ಅನ್ನೇ ಕೊಟ್ಟರೆ ಮಾರ್ಕೆಟಿಂಗ್ ಮಾಡಕ್ಕೆ ಚಾನ್ಸ್ ಇರಲ್ಲ ಅಲ್ವಾ ಸರ್? ಚಾನ್ಸ್ ಇರಲ್ಲ. ಯಾಕಂದ್ರೆ ಆಲ್ರೆಡಿ ಪ್ರಾಡಕ್ಟ್ ಅದನ್ನೇ ಕೊಟ್ಟರೆ ಇವ್ರು ಬಂದ್ರೆ ಅದೇ ಪ್ರಾಡಕ್ಟ್ ಸಿಗುತ್ತೆ ಬೇರೆ ಕಡೆ ಅಂತಂದು ರೈತರು ಬಳಕೆ ಮಾಡ್ತಾರೆ. ಬಟ್ ಏನಾದ್ರೂ ಮುಂದೆ ಮತ್ತೆ ಏನು ತೊಂದರೆ ಆಗುತ್ತೆ ಅಂದ್ರೆ 2002ರಲ್ಲಿ ಏನಂದ್ರು ಸಾವಯವ ಕೃಷಿಗೆ ಬರಬೇಕು 10 ವರ್ಷ ನಂತರ ಬಂದೇ ಬರ್ತಾರೆ ಅಂತ ಕಂಪನಿನ ರೆಡಿ ಮಾಡಿದ್ರು. ಮತ್ತೆ 2017ಕ್ಕೆ ಬಂದಾಗ ಮುಂದೆ ಮತ್ತೇನು ಶಾರ್ಟೇಜ್ ಬರ್ಬೋದು 5-6 ವರ್ಷದ ನಂತರ ಅನ್ನೋ ಒಂದು ಅಂಶನ ರಿಸರ್ಚ್ ಮಾಡಿ, ಓನ್ ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ರಿಸರ್ಚ್ ಮಾಡಿ ಮಾರ್ಕೆಟಿಂಗ್ ಬಂದಾಗ ಸಾವಯವ ಇಂಗಾಲ ಅಂದ್ರೆ ಕಾರ್ಬನ್, ನೀವೀಗ ಸಾಮಾನ್ಯ ಮಣ್ಣು ಟೆಸ್ಟಿಂಗ್ ಯಾರಾದ್ರೂ ಮಾಡಿಸಿದ್ರೆ ನಿಮಗೆ ಕಾರ್ಬನ್ ಲೆಸ್ ಅಂತ ಬರ್ತದೆ. ಇಲ್ಲಿ ಸಾವಯವ ಕಾರ್ಬನ್ ತುಂಬಾ ಕಡಿಮೆ ಇದೆ ಅಂತ ಬರ್ತದೆ. ಅದನ್ನ GP ಹರಿಕ್ರಾಂತಿ ಅವರು 2017ರಲ್ಲಿ ಸಾವಯವ ಇಂಗಾಲನ 14.5% ಇಟ್ಕೊಂಡು ಮಾರ್ಕೆಟಿಂಗ್ ಬರ್ತಾರೆ. ಮಾರ್ಕೆಟಿಂಗ್ ಬಂದಾಗ ಒಂದು ಸ್ಟೇಟ್ ಅಲ್ಲಿ ಅಥವಾ ಒಂದು ಕಂಟ್ರಿಯಲ್ಲಿ ಏನ್ ಬೇಕು ಎಲ್ಲಾ ತರ ಸರ್ಟಿಫಿಕೇಟ್ ಗಳನ್ನ ಕಂಪನಿ ರೆಡಿ ಮಾಡ್ಕೊಳ್ಳುತ್ತೆ. ಮಾಡ್ಲಿಕ್ಕೆ ಒಂದು ಮಾರಾಟ ಮಾಡ್ಲಿಕ್ಕೆ ಯಾವ ತರ ಸರ್ಟಿಫಿಕೇಟ್ಗಳು ಬೇಕು, ಯಾವ ತರ ಲ್ಯಾಬ್ ಟೆಸ್ಟ್ಗಳು ಬೇಕು, ಮತ್ತೆ ಗುಡ್ ಮ್ಯಾನುಫ್ಯಾಕ್ಚರ್ ಕ್ವಾಲಿಟಿ ಇರ್ಬೋದು, ಮತ್ತೆ ISO ಇರ್ಬೋದು, ಇತರೆ ಜೊತೆಗೆ ಓಫರ್ ಏನು ಒಂದು ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ಲಿಕ್ಕೆ ಏನ್ ಬೇಕು ಎಲ್ಲಾ ತರ ಸಿಸ್ಟಮ್ ಅಲ್ಲಿ ಕಂಪನಿ 2017 ಮಾರ್ಕೆಟಿಂಗ್ ಬರುತ್ತೆ. ಮಾರ್ಕೆಟಿಂಗ್ ಬಂದಾದ್ಮೇಲೆ ಇಷ್ಟು ದಿವಸ ಕೊಡ್ತಿರ್ತಕ್ಕಂಥ ಪ್ರಾಡಕ್ಟ್ಗಿಂತ ಸ್ಪೆಷಲ್ ಪ್ರಾಡಕ್ಟ್ ಕೊಡ್ತಾರೆ. NPK
ಮತ್ತೆ ಕಾರ್ಬನ್ ಕೊಡ್ತಾರೆ. ಈಗ ನೀವು ಮಣ್ಣು ಟೆಸ್ಟ್ ಏನಾದ್ರು ಮಾಡಿಸಿದ್ರೆ ಸಾವಯವ ಇಂಗಾಲ ಕೊರತೆ ಇದೆ ಅಂತ ರಿಪೋರ್ಟ್ ಅಲ್ಲಿ ಬರ್ತದೆ. ನೀವು ಆ ಪ್ರಾಡಕ್ಟ್ ಆಲ್ಮೋಸ್ಟ್ ಡೈರೆಕ್ಟ್ ಸೆಲ್ಲಿಂಗ್ ಮಾರ್ಕೆಟ್ ಅಲ್ಲಿ ಇರ್ಬೋದು, ಮತ್ತೆ ಆಲ್ರೆಡಿ ಟ್ರೆಡಿಷನಲ್ ಮಾರ್ಕೆಟ್ ಅಲ್ಲಿ ಇರ್ಬೋದು, ತುಂಬಾ ರೇರ್ ಸಿಗೋದು. ನಾವು ಮೊನ್ನೆ ಒಂದು ವಿಚಾರದಲ್ಲಿ ಮಣ್ಣು ಟೆಸ್ಟಿಂಗ್ ನಮ್ಮ ಶಿಕಾರಪುರದ ಎಡಿ ಸರ್ ಕಿರಣ್ ಸರ್ ಅಂತ ಗೊತ್ತಿರ್ಬೋದು, ಅವರೊಂದು ಕೃಷಿ ಅಧ್ಯಕ್ಷರಿಗೆ, ಕೃಷಿ ಸಮಾಜದ ಅಧ್ಯಕ್ಷರಿಗೆ ಒಂದು ರಿಪೋರ್ಟ್ ಅಲ್ಲಿ ಕೊಡ್ತಾರೆ. ಅದರಲ್ಲಿ ಕಾರ್ಬನ್ ಸಾಲ್ಟೇಜ್ ಅಂತ ಬರುತ್ತೆ. ಕಾರ್ಬನ್ ಸಾಲ್ಟೇಜ್ ಬಂದಾಗ ಅವರು ರೆಕಮೆಂಡ್ ಮಾಡಿರ್ತಾರೆ, ಔಷಧಿ ಅಂಗಡಿಯಲ್ಲಿ ನಿಮಗೆ ಕಾರ್ಬನ್ ಸಿಗುತ್ತೆ ಹಾಕಿ ಅಂತ ಎಡಿ ಸರ್ ಹೇಳಿರ್ತಾರೆ. ನಾವು ಅವ್ರನ್ನ ಕರ್ಕೊಂಡು, ನಾವು ನಮ್ಮ ವಿಜಯಣ್ಣ ಸೇರಿ ಅವ್ರನ್ನ ಕರ್ಕೊಂಡು ಇಡೀ ಶಿಕಾರಿಪುರದಲ್ಲಿ ಇರ್ತಕ್ಕಂಥ ಗೊಬ್ಬರ ಔಷಧಿ ಅಂಗಡಿಯಲ್ಲಿ ಎಲ್ಲ ಕಡೆಗೂ ಅವ್ರನ್ನ ಕರ್ಕೊಂಡು ಓಡಾಡ್ತೀವಿ. ಕಾರ್ಬನ್ ಇರ್ತಕ್ಕಂಥ ಪ್ರಾಡಕ್ಟ್ ಎಲ್ಲೂ ಸಿಗಲ್ಲ, ಬಟ್ ಒಂದು ಸಿಗುತ್ತೆ, ಅದು 600 ರೂಪಾಯಿಗೆ 1 kg ಓನ್ಲಿ ಕಾರ್ಬನ್ ಇರ್ತದೆ. ಅದನ್ನ ನಾವು ಕೇಳಿದಾಗ ಅವರಿಗೆ, ಅವ್ರ ಕೃಷಿ ಸಮಾಜದ ಅಧ್ಯಕ್ಷ ಅಂದ್ರೆ ಇಡೀ ಔಷಧಿ ಅಂಗಡಿಗಳಿಗೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಅಂಗಡಿಗಳಿಗೆ ಮತ್ತೆ ಸೊಸೈಟಿಗಳಿಗೆ ಅವರು ಅಧ್ಯಕ್ಷರಾಗಿರ್ತಾರೆ. ಅವರು ಅವಾಗ ಅವ್ರಿಗೆ ಗೊತ್ತಾಗ್ತದೆ, ಈ ಸಾಲ್ಟೇಜ್ ಇರ್ತಕ್ಕಂಥದ್ದು ನಮ್ಮ ಔಷಧಿ ಅಂಗಡಿಯಲ್ಲಿ ಎಲ್ಲಿ ಸಿಕ್ಕಲ್ಲ, ಮತ್ತೆ ಇದು ಎಲ್ಲಿ ಸಿಗುತ್ತೆ. ಆಯ್ತು ಸರ್, ಬರೀ ಕಾರ್ಬನ್ಗೆ 600 ರೂಪಾಯಿ ಸಿಗುತ್ತೆ, ಬರೀ ಓನ್ಲಿ ಕಾರ್ಬನ್ 10% ಕಾರ್ಬನ್ 600 ರೂಪಾಯಿ ಸಿಗುತ್ತೆ. ನಮ್ಮಲ್ಲಿ ಇರ್ತಕ್ಕಂಥದ್ದು ನ್ಯೂಟ್ರಿಷನ್ ಮತ್ತೆ NPK ಕಾರ್ಬನ್ 14% ಕಾರ್ಬನ್ ನಮ್ಮ ಹತ್ರ ಸಿಗುತ್ತೆ ಅಂದಾಗ ಒಂದು ಸೊಸೈಟಿಯಲ್ಲಿ ಬರೀ ಕಾರ್ಬನ್ ಅವ್ರಿಗೆ ಕೊಡಿಸ್ತೀವಿ. ಈಗ ನೆಕ್ಸ್ಟ್ ನವೆಂಬರ್ಗೆ ಅವ್ರಿಗೆ ಬೇಕಾದ್ರೆ ಅಂದ್ರೆ ನೀವು ಮಣ್ಣು ಟೆಸ್ಟ್ ಮಾಡಿಸಿದ್ರೆ ಈಗ ಇರ್ತಕ್ಕಂಥ ಸಾಲ್ಟೇಜ್ ಸಾವಯವ ಇಂಗಾಲ ಇಟ್ಕೊಂಡು ಇರ್ತಕ್ಕಂಥ ಕಂಪನಿಗಳು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಯಾವುದಿಲ್ಲ, ಅದು ನೀವು ಸರ್ಚ್ ಮಾಡ್ರಿ, ಯಾವುದಕ್ಕೂ ಚಾನ್ಸ್ ಇಲ್ಲ. ಇಟ್ಟರು ಕಾರ್ಬನ್ ಮಾತ್ರ ಇಟ್ಟಿರ್ತಾರೆ, ಬಟ್ NPK, ಮೈಕ್ರೋನ್ಯೂಟ್ರಿಯೆಂಟ್, ಈ ತರ ಮಣ್ಣಿಗೆ ಬೇಕಾಗಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಯಾವುದೂ ಇರಲ್ಲ. ಮತ್ತೆ ಜೊತೆಗೆ ಒಂದು ಚೀಲ ಪೊಟ್ಯಾಶ್ ಮತ್ತು ರೇಟ್ ರೈತರಿಗೆ ಗೊತ್ತಿರ್ಬೋದು, ಎಲ್ಲರಿಗೂ ಗೊತ್ತಿದೆ. ರೈತರಿಗೆ ಏನ್ ರೇಟ್ ಇದೆ ಸರ್? 1800 ರೂಪಾಯಿ ಒಂದು ಚೀಲ ಪೊಟ್ಯಾಶ್. 50 kg ತಂದ್ರೆ ಅದ್ರ ರೈಟ್ ಸಿಗುತ್ತೆ 25% ಅಂತ ಇಟ್ಕೊಟ್ರು. ಇಷ್ಟಕ್ಕೆ 1800 ರೂಪಾಯಿಗೆ ನಿಮಗೆ ಪೊಟ್ಯಾಶ್ 25% ಸಿಗುತ್ತೆ. ಅದು ಮಣ್ಣಿನ ಜೊತೆಗೆ ಸಂಪೂರ್ಣವಾಗಿ ಕರಗಲ್ಲ. ಬಟ್ ನಮ್ಮಲ್ಲಿ GPR ಕ್ರಾಂತಿ ಅವರು 2017ರಲ್ಲೇ ಕೊಟ್ಟರು, ನಿಮಗೆ 866 ರೂಪಾಯಿಗೆ ಅಥವಾ 900 ರೂಪಾಯಿಗೆ ಕಂಪ್ಲೀಟ್ ಪೊಟ್ಯಾಶ್ ಮತ್ತೆ ಬೋರಾನು ಕ್ಯಾಲ್ಸಿಯಂ ಸಿಗ್ತಕ್ಕಂಥ ಲಿಕ್ವಿಡ್ ಸಿಗುತ್ತೆ. 100% ನಿಮಗೆ ಸಾಯಿಲ್ಗೆ ಅಪ್ಲೈ ಆಗುತ್ತೆ, ಯಾವುದೇ ರಾ ಮೆಟೀರಿಯಲ್ ಇರಲ್ಲ. ಅಂದ್ರೆ ಆ ಲೆಕ್ಕದಲ್ಲಿ ಅಂದ್ರೆ ಮೊದಲೇ ಏನ್ ಹೇಳೋರು ಆರ್ಗ್ಯಾನಿಕ್ ಕಾಸ್ಟ್ಲಿ ಅನ್ನೋರು, ಇವತ್ತು ರಾಸಾಯನಿಕ ಕಾಸ್ಟ್ಲಿ, ಆರ್ಗ್ಯಾನಿಕ್ ಕಡಿಮೆ ಆಗಿದೆ. ನೀವು ನಮ್ಮ ಭೂಮಿದಲ್ಲಿ ಇರ್ತಕ್ಕಂಥ ಕಂಟೆಂಟ್ ನಾಸಾ ಕಂಪ್ನಿಯಲ್ಲಿ ಒಂದು ಪ್ರಾಡಕ್ಟ್ ಅಲ್ಲಿ ಇದೆ. ಯಾಕಂದ್ರೆ ಇಲ್ಲದೆ ಇರೋದನ್ನ ಇಲ್ಲ ಅನ್ನಂಗಿಲ್ಲ, ಇರೋದನ್ನ ಇರೋದು ಹೇಳ್ಬೇಕು. ನಾಸಾ ಕಂಪ್ನಿಯಲ್ಲಿ ಒಂದು ಪ್ರಾಡಕ್ಟ್ ಇದೆ, ಬಕೆಟ್ ಅಲ್ಲಿ ಕೊಡ್ತಾನೆ 10 kg ಗ್ರಾನ್ಯೂಲ್ಸ್. ಅದರ ರೇಟು 2600 ರೂಪಾಯಿ DP ಪ್ರೈಸ್ ಅಲ್ಲಿ ಕೊಡ್ತಾರೆ ಗೊಬ್ಬರದ ಅಂಗಡಿ. ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡ್ರಿ, ಗೊಬ್ಬರದ ಅಂಗಡಿಯಲ್ಲಿ ಕೇಳಿ. ಜಸ್ಟ್ ನಮ್ಮಲ್ಲಿ 1900 ರೂಪಾಯಿಗೆ ಇವ್ರು ಆರ್ಗ್ಯಾನಿಕ್ ಅಲ್ಲಿ ಅದಕ್ಕಿಂತ ಕಂಟೆಂಟ್ ಜಾಸ್ತಿ ಇರುತ್ತೆ, ಮತ್ತೆ ಕ್ವಾಲಿಟಿ ಇರ್ತಕ್ಕಂಥ ಪ್ರಾಡಕ್ಟ್ ಸಿಗುತ್ತೆ. ಇದು ನಮ್ಮ GP ಪ್ರಾಡಕ್ಟ್ ಮಾತ್ರ. ಬೇರೆ ಕಂಪ್ನಿಗಳ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದಾವೆ, 2500 ರೂಪಾಯಿ, 4000 ರೂಪಾಯಿ, 5000 ರೂಪಾಯಿ ಗ್ರಾನ್ಯೂಲ್ಸ್ ಇದಾವೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಟ್ರೆಡಿಷನಲ್ ಮಾರ್ಕೆಟಿಂಗ್ ಹೊಂದ್ಕೊಳ್ಳೋ ರೇಟ್ ಅನ್ನು ಇಟ್ಟಿರೋದು ಅದು ಯಾವ್ದಾದ್ರು ಕಂಪ್ನಿ ಇದ್ರೆ ಅದು GPR ಕ್ರಾಂತಿ ಕಂಪ್ನಿ. ನೀವು ಎಲ್ಲಾದ್ರೂ ಸರ್ಚ್ ಮಾಡಿ ಕರ್ಕೊಂಡೋಗಿದ್ರು. ಜೊತೆಗೆ GPR ಕ್ರಾಂತಿ ನಾವು ಸ್ಟಾರ್ಟ್ ಮಾಡಿದಾಗ ನಮ್ಮ ಎಕ್ಸ್-ಆರ್ಮಿ ಮಣಿಕಂಠ ಸರ್ ಇರೋದ್ರಿಂದ ನಮಗೆ ಅವ್ರಿಗೆ ತುಂಬಾ ಹಿಂದಿ ಬರೋದ್ರಿಂದ, ಮತ್ತೆ ಆ ಏರಿಯಾದಲ್ಲಿ ಅವರು ಮಾಜಿ ಸೈನಿಕರು ಇರೋದ್ರಿಂದ ಆ ಏರಿಯಾದಲ್ಲಿ ಅವರು ಡ್ಯೂಟಿಲಿ ಮಾಡ್ಕೊಂಡಿರೋದ್ರಿಂದ ನಮಗೆ ಪಂಜಾಬಿಗೆ ಹೋಗಿ ಸ್ಟಾರ್ಟ್ ಮಾಡೋಣ ಅಂತ ನಾವು 50 ಜನ ವಿತ್ ರೈತರ ಜೊತೆಗೆ ಪಂಜಾಬ್ ಕಾಗವಾರದಲ್ಲಿ ಇರ್ತಕ್ಕಂಥ ಹೆಡ್ ಆಫೀಸಿಗೆ ಹೋದ್ವಿ. ಹೆಡ್ ಆಫೀಸಿಗೆ ಹೋದಾಗ ಮತ್ತೆ ನಾವು ಮ್ಯಾನುಫ್ಯಾಕ್ಚರ್ ಯೂನಿಟ್ ಬಂದ್ರು. ಬ್ಲೂಮ್ ಅಲ್ಲಿ ಇದು ಪ್ಯೂರ್ ಆರ್ಗ್ಯಾನಿಕ್ ಅಂತ ಒಬ್ಬ ನಮ್ಮ ರೈತರು ಕೋಲಾರದವ್ರು ಕೇಳಿದ್ರು. ಕೋಲಾರದಲ್ಲಿ ಹೈಯೆಸ್ಟ್ ಕೆಮಿಕಲ್ ಬಳಸ್ತಾರೆ, ಏನಾದ್ರು ಕೆಮಿಕಲ್ ಬಳಸೋದಿದೆ ಅಂತ ಅದು ಕೋಲಾರ. ಅಲ್ಲಿ ನೀರು ತುಂಬಾ ಕಮ್ಮಿ, ಅಲ್ಲಿ ಡ್ರಿಪ್ ಅಲ್ಲಿ ನೀರು ಯೂಸ್ ಮಾಡ್ತಾರೆ. ನಾವು 1 kg ಹಾಕಿದ್ರೆ 10 kg ಹಾಕ್ತಾರೆ. ಕೆಮಿಕಲ್ಸ್ ಇರ್ಬೋದು, ಅದರ ಯಾವುದೇ ಒಂದು ಪ್ರಾಡಕ್ಟ್ ಇರ್ಬೋದು. ಅವ್ರು ಬಂದಾಗ ಇದು ಪ್ಯೂರ್ ಆರ್ಗ್ಯಾನಿಕ್ ಅಂತ ಹೇಳಿದ್ರು. ಅಲ್ಲಿ ಇರ್ತಕ್ಕಂಥ ಒಬ್ರು ವರ್ಕರ್ ಅಂದ್ರೆ ನಮ್ಮ ಕರ್ಕೊಂಡು ಹೋಗ್ತಕ್ಕಂಥ ಒಬ್ರು ಅಂದ್ರೆ ಕಂಪ್ನಿಯಲ್ಲಿ ಅವರು ಸ್ಟಾಫ್ ಅಂದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಸಂಬಂಧಪಟ್ಟಾಗ ಅವ್ರು ಬ್ಲೂಮ್ ಅನ್ನ ಒಂದು ಕ್ಯಾಪ್ ತಗೊಂಡು ಕುಡಿದು ತೋರಿಸಿದ್ರು. ಯಾರು ಇದ್ರು ಸರ್ ಕುಡ್ದಾಗ ನಮ್ಮ ಗೌಡ್ರು ಇದ್ರು, ಕೋಲಾರದಲ್ಲೂ ಇದ್ರು. ಬ್ಲೂಮ್ ಅನ್ನ ಕುಡಿದು ತೋರಿಸಿದ್ರು, ಇದು ಪ್ಯೂರ್ ಆರ್ಗ್ಯಾನಿಕ್ ಸರ್, ನೀವು ಡೈರೆಕ್ಟ್ ಯಾವ ಲ್ಯಾಬಿಗಾದ್ರು ಕೊಡ್ರಿ ಅಂತ. ಅದಾದ ನಂತರ ನಾವು ಕಂಪನಿಗೆ ಹೋಗಿ ಬಂದ ನಂತರ ನಮ್ಮ ಶಿವನಗೌಡರು ಫ್ರೆಂಡ್ ಒಬ್ರು BSc ಮತ್ತೆ ಸಿಕ್ಕಾಪಟ್ಟೆ ಅವರು ಕೃಷಿ ಒಳಗೆ ಏನು ಬೇಕೋ ಅದು ಮಾಡ್ಬಿಟ್ಟಾರೆ. ನಾವೊಂದು 1/4 ಲೀಟರ್ ಬಾಟ್ಲನ್ನ ಅಲ್ಲಿಂದ ಬ್ಲೂಮ್ ಅನ್ನ ತಗೊಂಡ್ಬಂದಾಗ ಸ್ಟಾರ್ಟ್ ಮಾಡಾಕ್ತಾರೆ. ಅವರು ಊರು ಅರಸೀಕೆರೆ ಅಜಂಪುರ. ನಾವು ಗೌಡರು ಸಹಿತ ಅಲ್ಲಿಗೆ ಒಂದು ಬಾಟ್ಲನ್ನ ತಗೊಂಡು ಹೋಗಿ ಕೆಲವು ವಿಚಾರ ನಾವು ತಿಳ್ಕೊಳ್ಳೋ ಅಂತದ್ದು. ಅವ್ರು ಬಾಟ್ಲಿ ನೋಡಿದ ತಕ್ಷಣ ಹೇಳಿದ್ರು, ಇದರ ಕಾರ್ಬನ್ ಇದೆ, NPK ಇದೆ, ಈ ಪ್ರಾಡಕ್ಟ್ ಅನ್ನ ಆರಾಮಾಗಿ ನೀವು ಮಾರ್ಕೆಟಿಂಗ್ ಮಾಡ್ಬೋದು. ನೀವು ಇದನ್ನ ಧೈರ್ಯವಾಗಿ ಯಾವ ಸೈಂಟಿಸ್ಟ್ ಅಂತ ಕೊಡ್ರಿ, ಕೃಷಿ ಇಲಾಖೆ ಅಂತ ಮಾಡ್ಕೊಡ್ರಿ, ಎಲ್ಲಿಗಾದ್ರೂ ಕೊಡ್ರಿ, ಈ ಪ್ರಾಡಕ್ಟ್ ನೀವು ಧೈರ್ಯವಾಗಿ ಮಾರ್ಕೆಟಿಂಗ್ ಮಾಡ್ಬೋದು ಅಂತ ನಮಗೆ ಒಂದು ಧೈರ್ಯ ಕೊಟ್ಟರು. ಅವ್ರು ಏನ್ ಸರ್ ರವಿಕುಮಾರ್ ಅಂತ. ಆಕ್ಚುಲಿ ಅವ್ರ ಒಂದ್ಸತಿ ನಾವು ಈ ಪ್ರಾಡಕ್ಟ್ ಬಗ್ಗೆ ಒಂದು ಸೆಷನ್ಗೆ ಕರ್ಸ್ಬೇಕು ಅಂದ್ಕೊಂಡಿವಿ. ಅವ್ರು ಹೇಳಿದ್ಮೇಲೆ ಗೌಡ್ರು ನಾವು ಕಂಪ್ಲೀಟ್ ಧೈರ್ಯ ಬಂತು. ಅಲ್ಲಿಂದ ಇಮಿಡಿಯೇಟ್ ಕೋಲಾರದಲ್ಲಿ ಏನೋ ಆರ್ಗ್ಯಾನಿಕ್ ಅಂತ ಕೇಳಿದ್ರು, ಅವರು ಪ್ಲಾಟಿಗೆ ಹೋದ್ವಿ. ಸರ್ ನಾವು ಫಸ್ಟ್ ಹೋದಾಗ ನಮಗೆ ಫೇಲ್ಯೂರ್ ಆದ್ಮೇಲೆ ನಮಗೆ ಅಲ್ಲಿ ಸಾಯಿಲ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಕೆಮಿಕಲ್ ಹಾಕಿದ್ರು. ನಾವೇನು ಹೇಳಿದ್ವಿ ಸರ್, ಎಕರೆಗೆ 9 kg ಭೂಮಿಯಿಂದ ಹಾಕಿ 1 ಪವರ್ ಹಾಕಿ 1 ಶೇಡ್ ಹಾಕ್ರಿ, ಒಬ್ಬರಿಗೆ ಕೊಟ್ವಿ, ಅದು ಫೇಲ್ಯೂರ್ ಆಯ್ತು, ರಿಸಲ್ಟ್ ಬರಲಿಲ್ಲ. ಅದಾದ ನಂತರ ನಾವು ಗೌಡ್ರಿಗೆ ಫೋನ್ ಮಾಡಿದ್ದಿಲ್ಲ, ಏನು ರಿಸಲ್ಟ್ ಬಂದಿಲ್ಲ ಗೌಡ್ರೆ ಅಂತ. ಅಲ್ಲಿ ಒಬ್ರು ಸ್ಟಾಕಿಸ್ಟ್ ಇದ್ರು ನಮಗೆ, ವಿಜಯ್ ಕುಮಾರ್ ಅಂತ. ಅವ್ರು ಸಿಕ್ಕಾಪಟ್ಟೆ ಒಳ್ಳೆ ವ್ಯಕ್ತಿ.
ಮತ್ತೆ ನೆಕ್ಸ್ಟ್ ಓದಿ ಸರ್ ನಮಗೆ ಈ ಮಣ್ಣಿನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಏನಾಗಿದೆ ಅಂತ. ನೋಡಪ್ಪ ನಮ್ಮಲ್ಲಿ ಹೆವಿ ಕೆಮಿಕಲ್ಸ್ ಹಾಕ್ತಿವಿ, ನೀವು ಹೇಳೋ ವರ್ಕೌಟ್ ಆಗಲ್ಲ ಅಂತ ಅವ್ರು ಕ್ಯಾಪ್ಸಿಕಮ್ ಅನ್ನ ತೋಟ ರೆಡಿ ಮಾಡಿ ಸ್ಟಾರ್ಟ್ ಮಾಡಿದ್ರು. ಇದಕ್ಕೆ ಎಷ್ಟು ರೆಕಮೆಂಡ್ ಮಾಡ್ತಿದ್ದೆ ಸರ್, 2 ಭೂಮಿದನ್ನು ಹಾಕಿ 2 ಸಾವಿರ, ಅವರು 10 ಭೂಮಿದನ್ನು ಹಾಕಿದ್ರು ಒಂದು ಎಕರೆಗೆ ಕಲ್ಟಿವೇಶನ್ ಮಾಡ್ಬಿಟ್ಟು 10 ಭೂಮಿದನ್ನು 10 ಶೀಲ್ಡ್ 10 ಸಿಕ್ಕಾಪಟ್ಟೆ ಎಲೆ ಹಾಕ್ಬಿಟ್ರು. ಹಾಕಿದ ತಕ್ಷಣ ಅದು ಹೇಳ್ಬಿಟ್ಟು ಸರ್ ಬೆಳೆ ಅಷ್ಟು ಚೆನ್ನಾಗಿ ಬಂದ್ಬಿಡ್ತು. ಅವರು ಅಲ್ಲಿಂದ ನಮ್ಮನ್ನ ನೆಕ್ಸ್ಟ್ ಮೀಟ್ ಮಾಡಿಸಿದ್ದು ಕೋಲಾರ ಡಿಸ್ಟಿಕ್ ಅಲ್ಲಿ ಹೈಯೆಸ್ಟ್, ಕೋಲಾರ ಜಿಲ್ಲೆ ಒಳಗೆ ಹೈಯೆಸ್ಟ್ ಟೊಮೊಟೋನ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಮಾಡಿದ್ರು. ಅವ್ರ ಹೆಸರು ಏನೋ ಬಬ್ಲು ಕೋಲಾರ ಮೀಡಿಯಾ, ಅದ್ರಲ್ಲಿ ಅವ್ರ ಹೆಸರು ಹೇಳಿದೆ. ಡೈರೆಕ್ಟ್ ಅವ್ರ ಹತ್ರ ಕರ್ಕೊಂಡ್ಬಂದ್ರು. ಅವರು ಹೇಳಿದ್ರು ಟೊಮೊಟೊಕ್ಕೆ ಇದುವರೆಗೂ ಯಾರು ದೊಡ್ಡ ಒಂದು ಹಿಸ್ಟ್ರಿ ಮಾಡೋದಿಲ್ಲ, ಕೆಮಿಕಲ್ ಬಿದ್ದೋಗ್ಯಾರೆ. ಬಟ್ ನನ್ನೇ ಒಂದು ಪ್ಲಾಟ್ ಒಂದು ಕಡೆ ಒಂದು ಭಾಗ ಕೊಡ್ತೀನಿ ಮಾಡಿ ಅಂತ ಹೇಳಿದ್ರೆ ಅದು ವಿಡಿಯೋ ನಮ್ಮ ಯೂಟ್ಯೂಬಲ್ಲೆಲ್ಲ ಇದೆ ವಿಡಿಯೋ. ಅಲ್ಲಿ ಹೋದಾಗ ನಾವು ನಮ್ಮ ಮತ್ತೆ ನಮಗೆ ಅಲ್ಲಿ ಲೋಕಲ್ನರ್ ಮಾಹಿತಿ ತಗೊಂಡು ಅದೇನು 10 ಪ್ಯಾಕೆಟ್ ಹಾಕಿರಲ್ಲ ವಿಜಯ್ ಕುಮಾರ್ ಸರ್ ಅಂತ ಅವ್ರ ಮಾಹಿತಿ ತಗೊಂಡ್ವಿ. ಅವ್ರು ಹೇಳಿದ್ರು ಇಲ್ಲ ನೀವು ಆ ಥರನೇ ಕೊಡ್ತು, ನಮ್ಮಲ್ಲಿ ಡೋಸು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ ಭೂಮಿ ಅಂತ ಹೇಳಿದಾಗ ಅದೇ ಡೋಸನ್ನ ಕೊಟ್ಟಿವಿ. ಹೈಯೆಸ್ಟ್ ರಿಸಲ್ಟ್ ಟೊಮೊಟೊ ಬಂತು. ಅದು ವಿಡಿಯೋ ಇದೆ, ಪ್ರತಿಯೊಂದನ್ನು ಹೇಳ್ಯಾರ ಎಷ್ಟು ಬಳಸಿವಿ ಹೆಂಗೆ ಬಳಸಿವಿ ಅಂತ. ಕೆಮಿಕಲ್ ಇದ್ರೆ ಟೊಮೊಟೊ ಬರಲ್ಲ ಅಂತಿದ್ರು. ಹೈಯೆಸ್ಟ್ ಕ್ವಾಲಿಟಿ ಸೈಜು ಮತ್ತೆ ಅದೆಲ್ಲ ಆಗೋದು ಎಕ್ಸ್ಪೋರ್ಟ್ ಕೋಲಾರದಿಂದ ಹೈಯೆಸ್ಟ್ ರೇಟಲ್ಲಿ. ಅವರು ನಮ್ಮನ್ನ ಕರೆಸಿ ನಮ್ಮ ಗೌಡ್ರಿಗೆ ನಮಗೆ ಫೋನ್ ಮಾಡಿ, ಅವರು ಏನು ದೊಡ್ಡ ವ್ಯಾಪಾರದಾರ ಇದ್ರಲ್ಲ ಅವ್ರು ಫಾರಿನ್ಗೆಲ್ಲ ಕಳಿಸ್ತಾರೆ, ಅಷ್ಟು ಬಿಜಿ ಇದ್ರು ಕರೆಸಿ ನಿಮ್ಗೆ ಯಾವ ಪ್ರಾಡಕ್ಟ್ ಏನು ಅಂತ ಹೇಳಿ ಸಡನ್ ಆಗಿ ನಮ್ಗೆ 25 ಲಕ್ಷ ರೂಪಾಯಿ ಒಂದು ಸ್ಟಾಕ್ ಬ್ಯಾಂಕನ್ನು ಪಂಜಾಬಿಂದ ಕೋಲಾರಕ್ಕೆ ತರಿಸ್ಬೇಕು. ಇದು ಸುಮಾರು 4 ವರ್ಷದ ಹಿಂದ್ಗಡೆ ಆಗಿದೆ. ಈಗ ಕಂಟಿನ್ಯೂ ಬಳಕೆ ಮಾಡ್ತಾರೆ. ಅಂದ್ರೆ ಆ ರೀತಿ ಕ್ವಾಲಿಟಿ ಇರ್ತಕ್ಕಂಥ ಪ್ರಾಡಕ್ಟ್ GP ಕೊಟ್ಟಿದ್ದಾರೆ. ಅವರು ಕೋಲಾರಕ್ಕೆ ಏನು ಕಂಪ್ನಿಯಿಂದ ಬಂದರು, ಇಲ್ಲೆಲ್ಲ ಬೆಳ್ಕೊಂಡ್ರು, ನೆಕ್ಸ್ಟ್ ಹೋಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು. ನಮಗೆ ಹೆಚ್ಚು ಕಡಿಮೆ ಒಂದು ಕೋಟಿವರೆಗೂ ನಮಗೆ 1 ವರ್ಷದಲ್ಲಿ ಬಿಸ್ನೆಸ್ ಬಂತು. ಅಷ್ಟು ಕ್ವಾಲಿಟಿ ಇರ್ತಕ್ಕಂಥ ಏರಿಯಾ. ನಾವೇನಾದ್ರೂ ಆರ್ಗ್ಯಾನಿಕ್ ಟೆಸ್ಟ್ ಮಾಡೋದಂದ್ರೆ ಕೋಲಾರ ಅಷ್ಟಕ್ಕೆ ಹೋಗಿದೆ.